ಹಿಂದಿನ ವಿಡಿಯೋದಲ್ಲಿ ನಾವು ಆಹಾರ ಸಂರಕ್ಷಣೆ ಮತ್ತು ಆಹಾರ ಸಂಗ್ರಹಣೆ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ವಿ. ನಂತರ ಸಂರಕ್ಷಣಾ ವಿಧಾನಗಳನ್ನ ಕೂಡ ನೋಡಿದ್ವಿ. ಘನೀಕರಣ, ಧೂಮೀಕರಣ, ಕೀಟನಾಶಕ ಬಳಕೆ ಮತ್ತು ಪಾಶ್ಚೀಕರಣದ ಬಗ್ಗೆ ಕೂಡ ನೋಡಿದ್ವಿ. ಈ ವಿಡಿಯೋದಲ್ಲಿ ನಾವು ಸಂಗ್ರಹಣಾ ವಿಧಾನಗಳು ಅಂದ್ರೆ ಈ ನಿರ್ಜೀವ ಅನಿಲ ಅಂದರೆ ಜಡ ಅನಿಲಗಳನ್ನ ಏನಕ್ಕೆ ಬಳಸ್ತಾರೆ, ಮತ್ತೆ ಕಿರಣೋತ್ಪ್ರೇರಣೆ ಅಂದ್ರೆ ಈ ವಿಕಿರಣ ಮತ್ತು ಇನ್ನೂ ಕೆಲವು ಆಹಾರ ಸಂಗ್ರಹಣಾ ವಿಧಾನಗಳನ್ನ ನೋಡ್ತಾ ಹೋಗೋಣ. ನೀವು ಗಮನಿಸಿರಬಹುದು, ಈ ಚಿಪ್ಸ್ ಪ್ಯಾಕೆಟ್ಗಳು ಸಾಮಾನ್ಯವಾಗಿ ಗಾಳಿಯಿಂದ ತುಂಬಿರುತ್ತೆ. ಎಲ್ಲಾ ತಯಾರಕರು ಆ ಪ್ಯಾಕೆಟ್ಗಳಲ್ಲಿ ನಿರ್ಜೀವ ಅನಿಲವನ್ನ ತುಂಬಿರ್ತಾರೆ. ಉದಾಹರಣೆಗೆ ನೀವು ನೈಟ್ರೋಜನ್ ಅಂದ್ರೆ ಸಾರಜನಕವನ್ನ ಉದಾಹರಣೆಯಾಗಿ ತಗೊಳ್ಬಹುದು. ಈ ನಿರ್ಜೀವ ಅನಿಲ ಅಂದ್ರೆ ಏನು, ಅದು ಯಾವುದರೊಂದಿಗೆ ಪ್ರತಿಕ್ರಿಯೆಗೊಳಗಾಗದೆ ಉಳಿಯುತ್ತೆ, ಅದನ್ನ ನೋಡೋಣ. ಈ ಸಾಮಾನ್ಯ ತಾಪಮಾನದಲ್ಲಿ ಈ ನೈಟ್ರೋಜನ್ ಏನಿರುತ್ತಲ್ಲ, ಆ ಸಾರಜನಕ ನಿರ್ಜೀವ ಅನಿಲದಂತೆ ವರ್ತನೆ ಮಾಡುತ್ತೆ. ಹಾಗೆ ಅದು ಈ ಚಿಪ್ಸ್ ಹಾಳಾಗದಂತೆ ಕಾಪಾಡುತ್ತೆ. ಹೇಗೆ ಅಂತೀರಾ? ಆ ಚಿಪ್ಸ್ ನಲ್ಲಿ ಎಣ್ಣೆ ಇರುತ್ತೆ ಅಲ್ವಾ, ಆ ಎಣ್ಣೆ ಸುತ್ತ ಇರುವಂತಹ ಗಾಳಿಯ ಅಂದರೆ ಆಮ್ಲಜನಕದೊಂದಿಗೆ ಪ್ರತಿಕ್ರಿಯೆ ಮಾಡೋದನ್ನ ಈ ನೈಟ್ರೋಜನ್ ಅನಿಲ ತಡೆಯುತ್ತವೆ. ಹೀಗಾಗಿ ನಿರ್ಜೀವ ಅನಿಲ ಬಳಸಿ ಆಹಾರವನ್ನ ರಕ್ಷಣೆ ಮಾಡ್ತಾರೆ. ಇದು ಒಂದು ಅದ್ಭುತ ಸಂಗ್ರಹಣಾ ವಿಧಾನವಾಗಿದೆ. ಈಗ ಇನ್ನೊಂದು ಅತ್ಯಾಧುನಿಕ ಆಹಾರ ಸಂಗ್ರಹಣಾ ವಿಧಾನವನ್ನ ನೋಡೋಣ. ಅದೇ ವಿಕಿರಣ. ಇದನ್ನ ನಾವು ಕಿರಣೋತ್ಪ್ರೇರಣೆ ಅಂತ ಕೂಡ ಕರಿತೀವಿ. ಈ ವಿಕಿರಣಗಳು ಯಾವುವು ಅಂದ್ರೆ ಎಕ್ಸ್ ಕಿರಣಗಳು ಮತ್ತು ಗಾಮಾ ಕಿರಣಗಳಂತಹ ಅಲೆಗಳನ್ನ ನಾವು ವಿಕಿರಣಗಳು ಅಂತ ಕರಿತೀವಿ. ಇಂಗ್ಲಿಷಲ್ಲಿ ಅವನ್ನ ರೇಡಿಯೇಷನ್ಸ್ ಅಂತ ಕರಿತೀವಿ. ನಂತರ ಈ ವಿಕಿರಣ ಆಹಾರದಲ್ಲಿರುವಂತಹ ಸೂಕ್ಷ್ಮ ಜೀವಿಗಳು ಮತ್ತು ಕೀಟಗಳು ಮತ್ತು ಹಾನಿಕಾರಕ ಜೀವಿಗಳು ಯಾವುದೇ ಇದ್ರೂ ಅವೆಲ್ಲವನ್ನ ನಾಶ ಮಾಡ್ತವೆ. ಹಾಗೆ ಇದು ಆಹಾರ ಶೇಖರಣಾ ಅವಧಿಯನ್ನ ಹೆಚ್ಚಿಸ್ತಾ ಹೋಗ್ತವೆ. ಉದಾಹರಣೆಗೆ ಹಣ್ಣುಗಳಲ್ಲಿ ಹೆಚ್ಚಿನ ಹಣ್ಣಾಗುವಿಕೆಯನ್ನ ನಿಧಾನಗೊಳಿಸುತ್ತೆ. ನಂತರ ಈ ಈರುಳ್ಳಿ, ಆಲೂಗೆಡ್ಡೆ ಎಲ್ಲ ಇರುತ್ತವಲ್ಲ, ಅವೆಲ್ಲವೂ ಮೊಳಕೆ ಒಡೆಯೋದನ್ನ ನಿಧಾನಗೊಳಿಸುತ್ತೆ. ಹಾಗಾಗಿ ಈ ವಿಧಾನ ತಂತ್ರಜ್ಞಾನವನ್ನ ಆಹಾರವನ್ನ ಸುರಕ್ಷಿತವಾಗಿಡೋಕೆ ಮತ್ತು ಹೆಚ್ಚು ಕಾಲ ಉಳಿಸೋದಕ್ಕೆ ಬಳಸ್ತಾರೆ. ಈಗ ನಾವು ಆಹಾರ ಸಂಗ್ರಹಣೆ ಯಾವ ಯಾವ ರೀತಿಯಲ್ಲಿ ಮಾಡ್ತಾರೆ ಅಂತ ನೋಡೋಣ. ಮೊದಲಿಗೆ ನಿಮಗೆ ಸಾಮಾನ್ಯವಾಗಿ ನೈಸರ್ಗಿಕ ಸಂರಕ್ಷಕಗಳ ಬಗ್ಗೆ ತಿಳಿದಿರಬಹುದು ಅಂತ ಭಾವಿಸ್ತೀನಿ. ಈಗ ಉಪ್ಪು, ಸಕ್ಕರೆ ಮತ್ತು ಎಣ್ಣೆ ಇವೆಲ್ಲವೂ ಕೂಡ ನಿಮಗೆ ಗೊತ್ತೇ ಇದೆ. ಇವೆಲ್ಲವನ್ನು ಉಪ್ಪಿನಕಾಯಿ ತಯಾರಿಸುವಾಗ ಬಳಸ್ತಾರೆ. ಹಾಗಾಗಿ ನೀವು ನೋಡಿರಬಹುದು, ಉಪ್ಪಿನಕಾಯಿ ಬಹಳ ಬೇಗ ಕೆಡೋದಿಲ್ಲ. ಸುಮಾರು ತಿಂಗಳುಗಳು, ವರ್ಷಗಳು ಅದನ್ನ ಬಳಸ್ತಾ ಹೋಗ್ತಾರೆ. ಯಾಕಂದ್ರೆ ಇವೆಲ್ಲವೂ ಕೂಡ ನೈಸರ್ಗಿಕ ಸಂರಕ್ಷಕಗಳಾಗಿ ಕಾರ್ಯ ನಿರ್ವಹಿಸ್ತಾ ಇರ್ತವೆ. ಇನ್ನು ಉಪ್ಪಿನಕಾಯಿಯಲ್ಲಿ ಅರಿಶಿಣ ಪುಡಿಯನ್ನ ಕೂಡ ಬಳಸ್ತಾರೆ. ಅದು ಕೂಡ ಒಂದು ಉತ್ತಮ ನೈಸರ್ಗಿಕ ಸಂರಕ್ಷಕ. ನಂತರ ಈ ಹಣ್ಣುಗಳನ್ನ ಸಂರಕ್ಷಿಸೋಕೆ ಸಕ್ಕರೆ ಪಾಕ ಅಥವಾ ಜೇನುತುಪ್ಪವನ್ನ ಬಳಸ್ತಾರೆ. ಹಾಗೂ ಹಣ್ಣುಗಳನ್ನ ಜಾಮ್, ಇವಾಗ ಕಿಸಾನ್ ಜಾಮ್ ಇವೆಲ್ಲ ನೀವು ನೋಡಿರ್ತೀರಾ, ಆ ಜಾಮ್ಗಳಾಗಿ ಪರಿವರ್ತಿಸಿ ಬಹಳ ದಿನ ಬಳಸೋ ರೀತಿ ಸಂರಕ್ಷಿಸ್ತಾರೆ. ನಂತರ ರಾಸಾಯನಿಕ ಸಂರಕ್ಷಕಗಳು ಅಥವಾ ಕೃತಕ ಸಂರಕ್ಷಕಗಳು ಅಂತ ಕೂಡ ಕರಿಬಹುದು. ಇಂಗ್ಲಿಷಲ್ಲಿ ಅದನ್ನ ನಾವು ಕೆಮಿಕಲ್ ಪ್ರಿಸರ್ವೇಟಿವ್ಸ್ ಅಂತ ಕರಿತೀವಿ. ನೀವು ಈ ಪ್ಯಾಕೆಟ್ ಮಾಡಿದ ಆಹಾರಗಳ ಲೇಬಲ್ಗಳಲ್ಲಿ ಮತ್ತೆ ಜ್ಯೂಸ್ ಬಾಟಲ್ಗಳ ಮೇಲೆ ಈ ರೀತಿಯಾದ ಇಂಗ್ರೀಡಿಯೆಂಟ್ಸ್ ಅನ್ನುವಂಥದ್ದು ಕಾಣಿಸ್ತಾ ಹೋಗುತ್ತೆ. ಅಂದ್ರೆ ಅದರಲ್ಲಿ ಏನೇನು ಬಳಕೆ ಮಾಡಿದ್ದಾರೆ ಅಂತ. ಕೆಲವು ಉತ್ಪನ್ನಗಳಲ್ಲಿ ಏನ್ ಮಾಡ್ತಾರೆ, ಯಾವುದೇ ರೀತಿಯಾದ ಕೃತಕ ಸಂರಕ್ಷಕಗಳು ಅಂದ್ರೆ ಕೆಮಿಕಲ್ ಪ್ರಿಸರ್ವೇಟಿವ್ಸ್ ಬಳಸದೆ ಮಾಡಿದೀವಿ ಅಂತ ಲೇಬಲ್ಗಳನ್ನ ಹಾಕಿರ್ತಾರೆ. ಹಾಗಾಗಿ ಸಂರಕ್ಷಕಗಳು ಆಹಾರದ ಒಳಗಿನ ಹಾಳಾಗುವಿಕೆಯನ್ನ ತಡೆಯುತ್ತವೆ. ಆ ರೀತಿಯಾದ ಕೃತಕ ಸಂರಕ್ಷಕಗಳು ಇಲ್ಲದ ಆಹಾರವನ್ನ ಜನ ಹೆಚ್ಚು ಬಯಸ್ತಾರೆ ಅಲ್ವಾ. ನಂತರ ಈ ಸಂರಕ್ಷಕಗಳು ಆಹಾರದ ಒಳಗಿನ ಹಾಳಾಗುವಿಕೆಯನ್ನ ತಡೆದು ಶೇಖರಣೆ ಮಾಡ್ತವೆ ಹಾಗೂ ಆ ಶೇಖರಣಾ ಅವಧಿಯನ್ನ ಹೆಚ್ಚಿಸ್ತಾ ಹೋಗ್ತವೆ. ಈ ಕೃತಕ ಸಂರಕ್ಷಕಗಳಿಗೆ ಉದಾಹರಣೆಗಳಂದ್ರೆ ಅಸಿಟಿಕ್ ಆಮ್ಲ. ಅಸಿಟಿಕ್ ಆಮ್ಲ ಅಂದ್ರೆ ನಿಮಗೆ ಸಿಟ್ರಿಕ್ ಉಪ್ಪು ಅಥವಾ ವಿನೆಗರ್ ರೂಪದಲ್ಲಿ ಕಾಣಿಸುತ್ತೆ. ನಂತರ ಸಿಟ್ರಿಕ್ ಆಮ್ಲ, ಸೋಡಿಯಂ ಬೆನ್ಸೋಯೇಟ್, ನಂತರ ನೈಟ್ರೇಟ್ ಹಾಗೂ ನೈಟ್ರೈಟ್ ಲವಣಗಳು. ಈಗ ನಿಮ್ಗೆ ಅರ್ಥ ಆಗಿರುತ್ತೆ ಈ ಸಂರಕ್ಷಕಗಳು ಹೇಗಿರ್ತವೆ ಹಾಗೂ ಅವುಗಳ ಕೆಲಸ ಏನು. ಮುಂದಿನ ಬಾರಿ ನಿಮ್ ಕೈಲಿ ಯಾವುದೇ ಪ್ಯಾಕೆಟ್ ಸಿಕ್ಕಿದ್ರು ನೀವ್ ಇವಾಗ ನೋಡ್ತೀರಾ ಯಾವುದೇ ರೀತಿಯಾದ ಲೇಬಲ್ಗಳಿದ್ಯಾ, ಅದು ನೈಸರ್ಗಿಕ ಸಂರಕ್ಷಕಗಳಿಂದ ಮಾಡಿದ್ಯಾ ಅಥವಾ ಕೃತಕ ಸಂರಕ್ಷಕಗಳಿಂದ ಮಾಡಿದ್ಯಾ ಅಂತ ಪರಿಶೀಲಿಸಬಹುದು.